ಗ್ಯಾರಂಟಿ ಯೋಜನೆಯಿಂದ ಅನುದಾನ ಸಿಗುವುದು ಕಷ್ಟಕರ. ಸರ್ಕಾರದ ಗ್ಯಾರಂಟಿ ಭರವಸೆಗಳಿಗೆ ಪ್ರತಿ ವರ್ಷ 55 ರಿಂದ 60 ಸಾವಿರ ಕೋಟಿ ರೂಪಾಯಿ ಅನುದಾನ ಬೇಕು. ಸ್ವಪಕ್ಷದ ವಿರುದ್ಧ ವೀಕ್ಷಕರೇ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಜಮೀರ್ ಅವರು ಕೂಡ ಒಂದಿಷ್ಟು ಮಾತುಗಳನ್ನ ಆಡಿರುವಂತದ್ದು. ಸ್ವಪಕ್ಷದ ವಿರುದ್ಧ ಜಮೀರ್ ಅಸಮಾಧಾನ. ಗ್ಯಾರಂಟಿ ಯೋಜನೆಯಿಂದ ಅನುದಾನ ಸಿಗುವುದು ಕಷ್ಟಕರವಾಗಿದೆ. ಸರ್ಕಾರದ ಗ್ಯಾರಂಟಿ ಭರವಸೆಯಿಂದ ಪ್ರತಿ ವರ್ಷ 55 ರಿಂದ 60 ಸಾವಿರ ಕೋಟಿ ಅನುದಾನ ಬೇಕು. ಗ್ಯಾರಂಟಿಯಿಂದ ಎಂಎಲ್ಎಗೆ ಅನುದಾನ ಸಿಗ್ತಾ ಇಲ್ಲ. ಈ ವಿಷಯ ನನ್ನ ಮತಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಎಲ್ಲಾ ಮತಕ್ಷೇತ್ರದಲ್ಲೂ ಕೂಡ ಇದೇ ಹಣೆಬರ. ಎಲ್ಲಾ ಶಾಸಕರು ಕೂಡ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹಣ ಬಿಡುಗಡೆಯಾಗಿ ಶಾಸಕರು ಕಾಲಿಗೂ ಕೂಡ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ಕಾಲಿಗೆ ಬೀಳುವ ಪರಿಸ್ಥಿತಿ ಬಂದಿದೆ. ವಿಜಯನಗರದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಘೋಷಣೆ ಮಾತು. ಗ್ಯಾರಂಟಿ ಯೋಜನೆಗಳಿಂದ ಶಾಸಕರ ಗ್ಯಾರಂಟಿಗಳಿಗೆ ಶಾಸಕರ ಒಂದು ಅನುದಾನಗಳಿಗೆ ಕತ್ತರಿ ಬಿದ್ದಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ಇದಿದೆಯಲ್ಲ, ಜಮೀರ್ ಅಹ್ಮದ್ ಖಾನ್ ಅವರ ಬಾಯಲ್ಲಿ ಈ ರೀತಿಯಾದ ಹೇಳಿಕೆಗಳು ಬಂದಿದ್ದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯಕರವಾಗಿರುವಂಥದ್ದು. ಜಮೀರ್ ಅಹ್ಮದ್ ಖಾನ್ ಅವರು ಮೊದಲಿನಿಂದಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಜೈ ಅನ್ಕೊಂತ ಬರ್ತಾ ಇದ್ದವರು. ಜಮೀರ್ ಅಹ್ಮದ್ ಖಾನ್ ಅವರು ಈಗ ಬಂದಿರುವಂತಹ ನವೆಂಬರ್ ಕ್ರಾಂತಿಯ ಒಂದು ವಿಚಾರಕ್ಕಾಗಿ ಎದುರುಗಡೆ ಸಿದ್ದರಾಮಯ್ಯ ಅವರ ಎದುರುಗಡೆ ಒಂದು ಗೋಡೆಯಾಗಿ ನಿಂತ್ಕೊಳ್ತಾ ಇರುವಂತಹ ವ್ಯಕ್ತಿ ಜಮೀರ್ ಅಹ್ಮದ್ ಖಾನ್ ಅವರು ಮಾತನಾಡ್ತಾ ಇದ್ದಾರೆ. ಏನು, ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಮತಕ್ಷೇತ್ರಕ್ಕೆ ಸಿಗಬೇಕಾಗಿದ್ದಂತಹ ಅನುದಾನಗಳು ಸಿಗ್ತಾ ಇಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ಅವರು ಮಾತನಾಡ್ತಾ ಇದ್ದಾರೆ. ಅಂದರೆ ಸ್ವಪಕ್ಷದ ವಿರುದ್ಧವೇ ಜಮೀರ್ ಒಂದಿಷ್ಟು ವಿಚಾರಗಳನ್ನ ಮಾಡ್ತಾ ಇರುವಂಥದ್ದು, ಅದರ ವಿರುದ್ಧವಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಹೈಕಮಾಂಡ್ ಏನನ್ಬೇಡ, ಏನು ಹೇಳಿದ್ರು ಜಮೀರ್ ಅವರು? ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಸಿಗೋದು ಕಷ್ಟಕರವಾಗಿದೆ. ಸರ್ಕಾರದ ಗ್ಯಾರಂಟಿ ಭರವಸೆಗಳಿಂದ ಪ್ರತಿ ವರ್ಷ 55 ರಿಂದ 60 ಸಾವಿರ ಕೋಟಿ ಅನುದಾನ ಬೇಕಾಗಿದೆ. ಗ್ಯಾರಂಟಿಯಿಂದಾಗಿ ಎಂಎಲ್ಎ ಅನುದಾನ ಸಿಗ್ತಾ ಇಲ್ಲ. ಈ ವಿಚಾರ ನನ್ನ ಮತಕ್ಷೇತ್ರದಲ್ಲಿ ಸೀಮಿತವಲ್ಲ, ಎಲ್ಲಾ ಮತಕ್ಷೇತ್ರಗಳಿಗೂ ಕೂಡ ಅದೇ ಹಣೆಬಾರ. ಎಲ್ಲಾ ಶಾಸಕರು ಕೂಡ ಇದೇ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಹಣ ಬಿಡುಗಡೆಗಾಗಿ ಶಾಸಕರು ಕಾಲಿಗೆ ಬಿದ್ದರೂ ಕೂಡ ಕೇಳುವಂತಹ ಪರಿಸ್ಥಿತಿ ಇಲ್ಲ ಅಂತ ಹೇಳಿ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಶಾಸಕರ ಗ್ರಾಮಗಳಿಗೆ ಗ್ಯಾರಂಟಿಗಳಿಗೆ ಸರಿಯಾಗಿರುವಂತಹ ಹಣಗಳು ಬಿಡುಗಡೆ ಆಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ಹೊರಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.